ನೋಡಿ ಬೆಳಗ್ಗೆ ಎದ್ದು ಎಲ್ಲರ ಮನೇಲೂ ಎಲ್ಲ ತಾಯಂದರು ಬೆಳಗ್ಗೆ ಏನು ಟಿಫನ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಮಲಗಿರ್ತೀವಲ್ವಾ. ಸಮ್ಟೈಮ್ಸ್ ಶೆಡ್ಯೂಲ್ಸಿಂದ ಆ ಪ್ಲ್ಯಾನ್ ಸ್ಕಿಪ್ ಆಗಿಬಿಡುತ್ತೆ. ಆವಾಗ ಟೆನ್ಷನ್ ಇಲ್ಲದೆ ಈ ರೆಸಿಪಿನ ಫಾಲೋ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿ ಅಕ್ಕಿ ನೆನೆಸಿ ಉಪ್ಪಿಸಿ ಮಾಡಿರೋವಂಥ ದೋಸೆ ಅಲ್ಲ, ಇನ್ಸ್ಟೆಂಟ್ ದೋಸೆ. ಸೊ ಇದಕ್ಕೆ ಸೂಪರ್ ಆಗಿರೋ ಒಂದು ಕಾಂಬಿನೇಷನ್ ಕೂಡ ಹೇಳ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಈ ದೋಸೆ ತುಂಬ ಪಫಿಯಾಗಿ ಬರುತ್ತೆ. ಸೊ ಬನ್ನಿ ಇನ್ನೂ ಲೇಟು ವಿಡಿಯೋ ಸ್ಟಾರ್ಟ್ ಮಾಡೋ. ಫಸ್ಟ್ ಟೈಮ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ನೋಡಿ, ಫಸ್ಟು ಒಂದು ಬೌಲ್ ಅವಲಕ್ಕಿನ ನೆನೆಸ್ಕೋಬೇಕು. ಅದಾದಮೇಲೆ ಇನ್ನೊಂದು ಬೌಲಲ್ಲಿ ಚಿಕ್ಕ ರವೆನ ನೆನೆಸಿಟ್ಕೋಬೇಕು. ಎಷ್ಟು ಜನಕ್ಕೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನೆನೆಸ್ಕೊಳ್ಳಿ. ನಾನಿಲ್ಲಿ ಇಬ್ಬರಿಗೋಸ್ಕರ ಒಂದೊಂದು ಕಪ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಚೆನ್ನಾಗಿ ಇದನ್ನು ಒಂದು 15 ಮಿನಿಟ್ಸ್ ನೆನೆಸಿ ಆದಮೇಲೆ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಅಂತ ಕನ್ಫರ್ಮ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಫಸ್ಟು ಅವಲಕ್ಕಿನ ಹಾಕ್ಕೊಂಡು ನೆಕ್ಸ್ಟು ನೆನೆಸಿಟ್ಕೊಂಡಿರೋಂಥ ಸಣ್ಣ ರವೆನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ಅವಲಕ್ಕಿ ಕಂಪ್ಲೀಟ್ ನೆಂದಿಲ್ಲ ಅಂತಂದರೆ ಪೂರ್ತಿಯಾಗಿ ಸ್ಮ್ಯಾಶ್ ಆಗಲ್ಲ. ಸೊ ಅವಲಕ್ಕಿ ಕಂಪ್ಲೀಟಾಗಿ ನೆಂದಿರಬೇಕು. ಸೊ ಅದಾದಮೇಲೆ ಈ ಥರ ಏನು ನೆನೆಸಿಟ್ಕೊಂಡಿರ್ತೀವಿ ರವೆನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ 1 ಕಪ್ ಆಗೋಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಮೊಸರು ಹುಳಿಯಾಗಿದ್ದರೆ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಇದೊಂದು ದೋಸೆ ಹದಕ್ಕೆ ಬಂದರೆ ಸಾಕು. ನೋಡಿ, ದೋಸೆ ಹಿಟ್ಟು ಹೇಗೆ ರುಬ್ಕೋತೀವಿ ಹಾಗೆ ರುಬ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದು ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ಸ್ವಲ್ಪ ಇದಕ್ಕೆ ಸೋಡಾ ಆ್ಯಡ್ ಮಾಡಬೇಕು. ನಾನು ಅಡುಗೆ ಸೋಡಾ ಬಳಸೋದು ತುಂಬ ಕಡಿಮೆ. ಸೊ ನಾನಿಲ್ಲಿ ಸ್ವಲ್ಪ ಈನೋ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಅಡುಗೆ ಸೋಡಾ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಈನೋ ಯೂಸ್ ಮಾಡೋರು ಈನೋ ಯೂಸ್ ಮಾಡಿ. ನೋಡಿ, ಈನೋ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಫೈನಲಿ ದೋಸೆ ಹಿಟ್ಟಂತೂ ರೆಡಿ ಆಯ್ತು. ಇದಕ್ಕೊಂದು ಸೂಪರ್ ಕಾಂಬಿನೇಷನ್ ಬೇಕಲ್ವಾ. ಸೊ ಇವಾಗ ಆ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಆ ಚಟ್ನಿ ಮಾಡಲಿಕ್ಕೆ ಫಸ್ಟು ಒಂದು ಮೀಡಿಯಮ್ ಸೈಜ್ದು 2 ಈರುಳ್ಳಿ ತೊಗೊಳ್ಳಿ, 3 ಟೊಮೆಟೊ ತೊಗೊಳ್ಳಿ, 2 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೋಬೇಕು. ಇವಾಗ ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಕಾಯ್ದ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದು ಸ್ವಲ್ಪ ಬಿಸಿ ಆದಮೇಲೆ ಈ ಥರ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಿ ಹುರ್ಕೊಳ್ಳಿ. ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಈ ಟೊಮೆಟೊ, ಆ ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ತುಂಬ ಆಯಿಲ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜಸ್ಟ್ ರೋಸ್ಟ್ ಆಗಲಿ ಅನ್ನೋ ಒಂದೇ ಕಾರಣಕ್ಕೆ. ನೋಡಿ, ನೆಕ್ಸ್ಟ್ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಆದಮೇಲೆ ಈರುಳ್ಳಿ ಎಲ್ಲ ಟೊಮೆಟೊ ಹಾಕ್ಕೊಂಡು ಮತ್ತೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಟೊಮೆಟೊ ಮತ್ತು ಈರುಳ್ಳಿ ಎರಡೂ ಒಂದು ಒಳ್ಳೆ ರೀತಿಯಲ್ಲಿ ಬೆರೆತು ಒಂದು ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಸ್ಮೆಲ್ ಬಂತು, ಒಂದು ಸ್ವಲ್ಪ ರೋಸ್ಟ್ ಆಯಿತು ಟೊಮೆಟೊ ಈರುಳ್ಳಿ ಅಂತ ಗೊತ್ತಾದಮೇಲೆ ಏನು ಸಿಪ್ಪೆ ಬಿಡಿಸಿಟ್ಕೊಂಡಿರ್ತೀರ ಆ ಬೆಳ್ಳುಳ್ಳಿನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ನೋಡಿ, ಇದನ್ನು ಅವಾಗವಾಗ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲ ಅಂತಂದರೆ ಕೆಳಗಡೆ ತಳ ಹಿಡಿದು ಸೀದ್ಬಿಡುತ್ತೆ. ಸೊ ಇದನ್ನು ಸ್ವಲ್ಪ ಒಂದು 2 ನಿಮಿಷ ರೋಸ್ಟ್ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕಾಗತ್ತೆ. ಇದೇ ಆ್ಯಕ್ಚುಲಿ ತುಂಬ ಟೇಸ್ಟು ಮತ್ತು ಸ್ಮೆಲ್ಲು ಚೆನ್ನಾಗಿ ಅನಿಸೋದು. ಸೊ ಇದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇವೆಲ್ಲವೂ ಚೆನ್ನಾಗಿ ರೋಸ್ಟ್ ಆಗಬೇಕಂತಂದರೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಸ್ವಲ್ಪ ಪುಡಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಬೆಂದು ಈ ಥರ ಆಗುತ್ತೆ. ಒಂದು 15 ಮಿನಿಟ್ಸ್ ಬೇಯಿಸ್ಬೇಕಾಗತ್ತೆ ಇದನ್ನು. ನೋಡಿ, ಇದು ಈ ಹದಕ್ಕೆ ಬೆಂದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೋಬೇಕು. ಖಾರ ನೋಡಿ ಹಾಕ್ಕೊಳ್ಳಿ, ತುಂಬ ಖಾರ ಮಾಡ್ಕೋಬೇಡಿ. ಸೊ ಇಷ್ಟೇ ನೋಡಿ, ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ನೀವು ಅದನ್ನು ಖಾರದ ಪುಡಿ ಹಾಕೋಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಬಿಡಿ. ಇಷ್ಟಾದ ಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಇಷ್ಟು ಬೆಂದರೆ ಸಾಕು, ಕಂಪ್ಲೀಟಾಗಿ ಸ್ಮ್ಯಾಶ್ ಆಗೋ ನೆಸೆಸಿಟಿ ಇಲ್ಲ. ಸೊ ಇದು ಬಿಸಿ ಎಲ್ಲ ಆರಿದ್ಮೇಲೆ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳಿ. ಮತ್ತು ತುಂಬ ಪೇಸ್ಟ್ ಮಾಡಬೇಡಿ, ತುಂಬ ಸಣ್ಣಗೆ ಬೇಡ, ಸ್ವಲ್ಪ ಗಟ್ಟಿಗೇನೆ ಪೇಸ್ಟ್ ಮಾಡ್ಕೊಳ್ಳಿ. ಇದು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು. ನೋಡಿ, ಇಷ್ಟು ಗಟ್ಟಿಗೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಇಷ್ಟೇ ಸಾಕು, ಇದಕ್ಕಿಂತ ತುಂಬ ತೆಳ್ಳಗೆ ಮಾಡ್ಕೊಬೇಡಿ, ಚೆನ್ನಾಗಿ ಅನಿಸಲ್ಲ. ಸೊ ಇದನ್ನೊಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿಕೊಂಡು ನೀವು ಅನ್ನದ ಜೊತೆಗೆ ತಿಂದರೂ ತುಂಬ ಚೆನ್ನಾಗಿರುತ್ತೆ. ಖಾರವಾಗಿ ಬೇಕು, ಸ್ಪೈಸಸ್ ಇಷ್ಟ ನಮಗೆ ಅಂತ ನಾವು ಸ್ವಲ್ಪ ಖಾರದ ಪುಡಿ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಬೇಡ ಅನ್ನೋರು ಸ್ವಲ್ಪ ಆ್ಯಡ್ ಮಾಡಿಕೊಂಡು. ನೋಡಿ, ಚಟ್ನಿ ರೆಡಿ ಆಯಿತು. ಒಂದು ಸಾರಿ ಈ ಚಟ್ನಿನ ಟ್ರೈ ಮಾಡಿ, ಮತ್ತು ಎಲ್ಲದಕ್ಕೂ ಇದೇ ಕಾಂಬಿನೇಷನ್ನ ಮಾಡ್ತೀರಾ, ಅಷ್ಟು ಸೂಪರ್ ಆಗಿರೋ ಚಟ್ನಿ ಇದು. ಸೊ ಇವಾಗ ಬನ್ನಿ ದೋಸೆ ಹಾಕೋಣ. ದೋಸೆ ಹೇಗೆ ಬಂತಂತ ನಿಮಗೆ ತವನಲ್ಲಿ ಹಾಕಿ ತೋರಿಸ್ತೀನಿ. ಸಮ್ಟೈಮ್ಸ್ ನಾವು ನೆನೆಸಿಟ್ಟು ಮಾಡಿದ ದೋಸೆ ಕೂಡ ಇಷ್ಟು ಚೆನ್ನಾಗಿ ಉಬ್ಬಲ್ಲ, ಹಿಟ್ಟು ಬೆಳೆದಿಲ್ಲ ಅಂತಂದರೆ ರಫ್ ಆಗಿಬಿಡುತ್ತೆ. ಬಟ್ ಇದು ಅವಲಕ್ಕಿ ದೋಸೆ ಆಗಿರೋದ್ರಿಂದ ಇನ್ಸ್ಟೆಂಟಾಗಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಉಬ್ಬಿದ ಥರ ಬರುತ್ತೆ ದೋಸೆ. ನೋಡಿ, ಇವಾಗ ನಾನದು ಹಾಕಿ ತೋರಿಸ್ತೀನಿ.
ನೋಡಿ ನಾನೇ ನನ್ನ ಮಗನಿಗೆ ಅಂತೇಳಿ ಒಂದು ಪುಟಾಣಿ ದೋಸೆ ಹಾಕ್ಕೊಂಡೆ. ನೋಡಿ ನೋಡ್ತಿರ್ಬೋದು ಹೇಗೆ ಬೌನ್ಸಿಯಾಗಿ ಬಂದಿದೆ ಅಂತ ಹೇಳಿ. ಇದಕ್ಕೆ ಬಂದು ನಾನು ಆಯಿಲ್ ಅಪ್ಲೈ ಮಾಡಿದ್ದೀನಿ. ಆಯಿಲ್ ಹಾಕ್ತೆ ಇನ್ನೊಂದು ದೋಸೆ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ದೋಸೆ ಪಫಿ ಆಗಬೇಕು ಅಂತ ಸ್ವಲ್ಪ ದಪ್ಪಕ್ಕೆ ಹಾಕ್ಕೊಳ್ಳಿ. ಕ್ರಿಸ್ಪಿ ಆಗಬೇಕು ಅನ್ನೋರು ಈ ಥರ ತೆಳ್ಳಗೆ ದೋಸೆ ಹಾಕ್ಕೊಳ್ಳಿ. ನೋಡಿ ಈ ದೋಸೆಗೆ ಆ ಚಟ್ನಿನ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಸೊ ನೋಡಿದ್ರಿ ಅಲ್ವಾ, ಇನ್ಸ್ಟೆಂಟ್ ದೋಸೆ ಬೇಕಂದರೆ ಈ ರೆಸಿಪಿನ ಫಾಲೋ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.